ಕೇರಳದ ಕೊಳಚೆ ನೀರನ್ನ ಮಂಗಳೂರಿನಲ್ಲಿ ಡಂಪ್ ಮಾಡಲಾಗ್ತಾ ಇತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿ ಸರ್ಕಾರವನ್ನ ಬಡಿದೆಬ್ಬಿಸಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಎಚ್ಚೆತ್ತಂತಹ ಸಚಿವರು ತನಿಖೆಗೆ ಆದೇಶವನ್ನ ನೀಡಿದ್ದಾರೆ. ಈ ಕೊಳಚೆ ದೃಶ್ಯವನ್ನ ನೋಡಿದ್ರಲ್ವಾ? ಇದ್ಯಾವುದೋ ಚರಂಡಿ ಅಲ್ಲ, ಕೇರಳದಿಂದ ಕರುನಾಡಿಗೆ ತಂದು ಸುರಿದ ಕೊಳಚೆ. ಕೇರಳದಿಂದ ಕರುನಾಡಿಗೆ ಕೊಳಚೆ ಡಂಪ್. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಸರ್ಕಾರ ಅಲರ್ಟ್. ಎಸ್, ಮಂಗಳೂರಿನ ತಲಪಾಡಿಯಿಂದ ಆಚೆ ಹೋದರೆ ಕೇರಳ ಸಿಗುತ್ತೆ. ಆದರೆ ನೆರೆಯ ರಾಜ್ಯವೇ ಇದೀಗ ಬಹುದೊಡ್ಡ ಹೊರೆಯಾಗಿದೆ. ಕೇರಳದ ಕೊಳಚೆ ನೀರನ್ನ ಸದ್ದಿಲ್ಲದಂತೆ ಮಂಗಳೂರಿಗೆ ತಂದು ಸುರಿಯಲಾಗ್ತಾ ಇತ್ತು. ಇಲ್ಲಿನ ನದಿ, ಚರಂಡಿ, ರಾಜಕಾಲುವೆಗಳಿಗೆ ಬಿಡಲಾಗ್ತಾ ಇತ್ತು. ಕೇರಳದ ಹಾಲಹಲ ಕರುನಾಡು ಸೇರುತ್ತಿರುವಂತಹ ಬಗ್ಗೆ ರಿಪಬ್ಲಿಕ್ ಕನ್ನಡ ಖಡಕ್ ಆಗಿ ವರದಿ ಪ್ರಸಾರ ಮಾಡಿತು. ರಿಪಬ್ಲಿಕ್ ವರದಿ ಮಾಡ್ತಾ ಇದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ವರದಿ ನೋಡಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತನಿಖೆಗೆ ಆದೇಶಿಸಿದ್ದಾರೆ. ನಿಮ್ಮ ಸುದ್ದಿವಾಹಿನಿ ಮುಖಾಂತರ ನನಗೆ ಮಾಹಿತಿ, ರಿಪಬ್ಲಿಕ್ ಕನ್ನಡ ಮುಖಾಂತರ ಮಾಹಿತಿ ನನಗೆ ಸಿಕ್ಕಿದೆ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ಅಲ್ಲಿಗೆ ಕಳಿಸಿ ಅಲ್ಲಿದ್ದವರಿಂದ ಅದನ್ನು ಮಾಹಿತಿಯನ್ನು ಪಡೆದುಕೊಂಡು ಕಾನೂನು ರೀತಿಯ ಕ್ರಮ ಜರುಗಿಸಲಿಕ್ಕೆ ಹೇಳ್ತೀನಿ. ಅದನ್ನು ತಡೆಯುವಂಥ ಕೆಲಸ ಮಾಡ್ತೀವಿ. ಈ ಕೇರಳದ ಕೊಳಚೆ ದಂಧೆ ಬಯಲಾಗಿದ್ದು ಹೇಗೆ ಅಂತ ನೋಡೋದಾದ್ರೆ, ಕೇರಳದ ಅಪಾರ್ಟ್ಮೆಂಟ್ ಮನೆಗಳ ಕೊಳಚೆಯನ್ನ ಸೀವೇಜ್ ಟ್ಯಾಂಕರ್ ಮೂಲಕ ರಾತ್ರಿ ವೇಳೆ ಮಂಗಳೂರಿನ ನದಿ, ರಾಜಕಾಲುವೆಗಳಿಗೆ ಸುರಿಯುತ್ತಿದ್ರು. ನಿರಂತರವಾಗಿ ರಾತ್ರಿ ವೇಳೆ ಈ ಕೊಳಚೆ ದಂಧೆ ನಡೆಯುತ್ತಿತ್ತು. ಘಟನೆ ಬಗ್ಗೆ ಸಾರ್ವಜನಿಕರಿಂದ ಪಾಲಿಕೆಗೆ ದೂರು ನೀಡಿದ್ರು. ಖಚಿತ ಮಾಹಿತಿ ಮೇರೆಗೆ ಪಾಲಿಕೆ ಅಧಿಕಾರಿಗಳು ದಾಳಿ ನಡೆಸಿ ಸೀವೇಜ್ ಟ್ಯಾಂಕರ್ ಹಿಡಿದು ದಂಡ ವಿಧಿಸಿ ಕೇಸನ್ನು ದಾಖಲಿಸಿದ್ದಾರೆ. ಇನ್ನು ರಿಪಬ್ಲಿಕ್ ಕನ್ನಡದ ವರದಿಗೆ ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ ಕಾಮತ್ ಶ್ಲಾಘಿಸಿದ್ದಾರೆ. ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪಾಲಿಕೆ ಅಧಿಕಾರಿಗಳಿಗೆ ಸೂಚಿಸಿ ಕೂಡಲೇ ಸಭೆ ಕರೆಯುವಂತೆ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದಾರೆ. ಏನು ಚಟುವಟಿಕೆ ನಡೀತಾ ಇತ್ತು, ಇದನ್ನು ಮಂಗಳೂರಿನ ಜನತೆಗೆ ಕಣ್ತರಿಸಿದಂಥ ಆರ್ ಕನ್ನಡ ವಾಹಿನಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಕಮಿಷನರ್ ಹತ್ರ ಮೊನ್ನೆ ಆರ್ ಕನ್ನಡದಲ್ಲಿ ಬಂದ ನಂತರ ನಾನು ಮಹಾನಗರ ಪಾಲಿಕೆ ಕಮಿಷನರ್ ಮತ್ತು ಮೇಯರ್ ಹತ್ರ ನಾನು ಮಾತಾಡಿದೆ. ಅದೇ ರೀತಿ ನಾನು ಜಿಲ್ಲಾಧಿಕಾರಿಗಳಿಗೆ ಮಾತಾಡಲಿಕ್ಕೆ ಪ್ರಯತ್ನ ಪಟ್ಟೆ, ಆಗಿಲ್ಲ. ಇವತ್ತು ನಾಳೆ ಜಿಲ್ಲಾಧಿಕಾರಿಗಳ ಗಮನವನ್ನು ಕೂಡ ತರ್ತೇನೆ. ಕೇರಳದ ಕೊಳಚೆ ದಂಧೆ ಬಟಾ ಬಯಲಾಗಿದ್ದು ಪಾಲಿಕೆ ಬಿಸಿ ಮುಟ್ಟಿಸಿದೆ. ಈ ದಂಧೆಯನ್ನ ಶಾಶ್ವತವಾಗಿ ತಡೆಗಟ್ಟಲು ಸರ್ಕಾರ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕಿದೆ. ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕೇರಳದ ಕೊಳಚೆ ನೀರನ್ನ ಮಂಗಳೂರಿನಲ್ಲಿ ಡಂಪ್ ಮಾಡಲಾಗ್ತಾ ಇತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿ ಸರ್ಕಾರವನ್ನ ಬಡಿದೆಬ್ಬಿಸಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಎಚ್ಚೆತ್ತಂತಹ ಸಚಿವರು ತನಿಖೆಗೆ ಆದೇಶವನ್ನ ನೀಡಿದ್ದಾರೆ. ಈ ಕೊಳಚೆ ದೃಶ್ಯವನ್ನ ನೋಡಿದ್ರಲ್ವಾ? ಇದ್ಯಾವುದೋ ಚರಂಡಿ ಅಲ್ಲ, ಕೇರಳದಿಂದ ಕರುನಾಡಿಗೆ ತಂದು ಸುರಿದ ಕೊಳಚೆ. ಕೇರಳದಿಂದ ಕರುನಾಡಿಗೆ ಕೊಳಚೆ ಡಂಪ್. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಸರ್ಕಾರ ಅಲರ್ಟ್. ಎಸ್, ಮಂಗಳೂರಿನ ತಲಪಾಡಿಯಿಂದ ಆಚೆ ಹೋದರೆ ಕೇರಳ ಸಿಗುತ್ತೆ. ಆದರೆ ನೆರೆಯ ರಾಜ್ಯವೇ ಇದೀಗ ಬಹುದೊಡ್ಡ ಹೊರೆಯಾಗಿದೆ. ಕೇರಳದ ಕೊಳಚೆ ನೀರನ್ನ ಸದ್ದಿಲ್ಲದಂತೆ ಮಂಗಳೂರಿಗೆ ತಂದು ಸುರಿಯಲಾಗ್ತಾ ಇತ್ತು. ಇಲ್ಲಿನ ನದಿ, ಚರಂಡಿ, ರಾಜಕಾಲುವೆಗಳಿಗೆ ಬಿಡಲಾಗ್ತಾ ಇತ್ತು. ಕೇರಳದ ಹಾಲಹಲ ಕರುನಾಡು ಸೇರುತ್ತಿರುವಂತಹ ಬಗ್ಗೆ ರಿಪಬ್ಲಿಕ್ ಕನ್ನಡ ಖಡಕ್ ಆಗಿ ವರದಿ ಪ್ರಸಾರ ಮಾಡಿತು. ರಿಪಬ್ಲಿಕ್ ವರದಿ ಮಾಡ್ತಾ ಇದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ವರದಿ ನೋಡಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತನಿಖೆಗೆ ಆದೇಶಿಸಿದ್ದಾರೆ. ನಿಮ್ಮ ಸುದ್ದಿವಾಹಿನಿ ಮುಖಾಂತರ ನನಗೆ ಮಾಹಿತಿ, ರಿಪಬ್ಲಿಕ್ ಕನ್ನಡ ಮುಖಾಂತರ ಮಾಹಿತಿ ನನಗೆ ಸಿಕ್ಕಿದೆ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ಅಲ್ಲಿಗೆ ಕಳಿಸಿ ಅಲ್ಲಿದ್ದವರಿಂದ ಅದನ್ನು ಮಾಹಿತಿಯನ್ನು ಪಡೆದುಕೊಂಡು ಕಾನೂನು ರೀತಿಯ ಕ್ರಮ ಜರುಗಿಸಲಿಕ್ಕೆ ಹೇಳ್ತೀನಿ. ಅದನ್ನು ತಡೆಯುವಂಥ ಕೆಲಸ ಮಾಡ್ತೀವಿ. ಈ ಕೇರಳದ ಕೊಳಚೆ ದಂಧೆ ಬಯಲಾಗಿದ್ದು ಹೇಗೆ ಅಂತ ನೋಡೋದಾದ್ರೆ, ಕೇರಳದ ಅಪಾರ್ಟ್ಮೆಂಟ್ ಮನೆಗಳ ಕೊಳಚೆಯನ್ನ ಸೀವೇಜ್ ಟ್ಯಾಂಕರ್ ಮೂಲಕ ರಾತ್ರಿ ವೇಳೆ ಮಂಗಳೂರಿನ ನದಿ, ರಾಜಕಾಲುವೆಗಳಿಗೆ ಸುರಿಯುತ್ತಿದ್ರು. ನಿರಂತರವಾಗಿ ರಾತ್ರಿ ವೇಳೆ ಈ ಕೊಳಚೆ ದಂಧೆ ನಡೆಯುತ್ತಿತ್ತು. ಘಟನೆ ಬಗ್ಗೆ ಸಾರ್ವಜನಿಕರಿಂದ ಪಾಲಿಕೆಗೆ ದೂರು ನೀಡಿದ್ರು. ಖಚಿತ ಮಾಹಿತಿ ಮೇರೆಗೆ ಪಾಲಿಕೆ ಅಧಿಕಾರಿಗಳು ದಾಳಿ ನಡೆಸಿ ಸೀವೇಜ್ ಟ್ಯಾಂಕರ್ ಹಿಡಿದು ದಂಡ ವಿಧಿಸಿ ಕೇಸನ್ನು ದಾಖಲಿಸಿದ್ದಾರೆ. ಇನ್ನು ರಿಪಬ್ಲಿಕ್ ಕನ್ನಡದ ವರದಿಗೆ ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ ಕಾಮತ್ ಶ್ಲಾಘಿಸಿದ್ದಾರೆ. ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪಾಲಿಕೆ ಅಧಿಕಾರಿಗಳಿಗೆ ಸೂಚಿಸಿ ಕೂಡಲೇ ಸಭೆ ಕರೆಯುವಂತೆ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದಾರೆ.
ಏನು ಚಟುವಟಿಕೆ ನಡೀತಾ ಇತ್ತು ಇದನ್ನು ಮಂಗಳೂರಿನ ಜನತೆಗೆ ಕಣ್ತೆರೆಸಿದಂಥ ಆರ್ ಕನ್ನಡ ವಾಹಿನಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಕಮಿಷನರ್ ಹತ್ರ ಮೊನ್ನೆ ಆರ್ ಕನ್ನಡದಲ್ಲಿ ಬಂದ ನಂತರ ನಾನು ಮಹಾನಗರ ಪಾಲಿಕೆ ಕಮಿಷನರ್ ಮತ್ತು ಮೇಯರ್ ಹತ್ರ ನಾನು ಮಾತಾಡಿದೆ. ಅದೇ ರೀತಿ ನಾನು ಜಿಲ್ಲಾಧಿಕಾರಿಗಳಿಗೆ ಮಾತಾಡಲಿಕ್ಕೆ ಪ್ರಯತ್ನ ಪಟ್ಟೆ, ಆಗಿಲ್ಲ. ಇವತ್ತು ನಾಳೆ ಜಿಲ್ಲಾಧಿಕಾರಿಗಳ ಗಮನವನ್ನು ಕೂಡ ತರ್ತೇನೆ. ಕೇರಳದ ಕೊಳಚೆ ದಂಧೆ ಬಟಾ ಬಯಲಾಗಿದ್ದು ಪಾಲಿಕೆ ಬಿಸಿ ಮುಟ್ಟಿಸಿದೆ. ಈ ದಂಧೆಯನ್ನ ಶಾಶ್ವತವಾಗಿ ತಡೆಗಟ್ಟಲು ಸರ್ಕಾರ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕಿದೆ. ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕೇರಳದ ಕೊಳಚೆ ನೀರನ್ನ ಮಂಗಳೂರಿನಲ್ಲಿ ಡಂಪ್ ಮಾಡಲಾಗ್ತಾ ಇತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿ ಸರ್ಕಾರವನ್ನ ಬಡಿದೆಬ್ಬಿಸಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಎಚ್ಚೆತ್ತಂತಹ ಸಚಿವರು ತನಿಖೆಗೆ ಆದೇಶವನ್ನ ನೀಡಿದ್ದಾರೆ. ಈ ಕೊಳಚೆ ದೃಶ್ಯವನ್ನ ನೋಡಿದ್ರಲ್ವಾ, ಇದ್ಯಾವುದೋ ಚರಂಡಿ ಅಲ್ಲ, ಕೇರಳದಿಂದ ಕರುನಾಡಿಗೆ ತಂದು ಸುರಿದ ಕೊಳಚೆ. ಕೇರಳದಿಂದ ಕರುನಾಡಿಗೆ ಕೊಳಚೆ ಡಂಪ್. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಸರ್ಕಾರ ಅಲರ್ಟ್. ಎಸ್, ಮಂಗಳೂರಿನ ತಲಪಾಡಿಯಿಂದ ಆಚೆ ಹೋದರೆ ಕೇರಳ ಸಿಗುತ್ತೆ. ಆದರೆ ನೆರೆಯ ರಾಜ್ಯವೇ ಇದೀಗ ಬಹುದೊಡ್ಡ ಹೊರೆಯಾಗಿದೆ. ಕೇರಳದ ಕೊಳಚೆ ನೀರನ್ನ ಸದ್ದಿಲ್ಲದಂತೆ ಮಂಗಳೂರಿಗೆ ತಂದು ಸುರಿಯಲಾಗ್ತಾ ಇತ್ತು. ಇಲ್ಲಿನ ನದಿ, ಚರಂಡಿ, ರಾಜಕಾಲುವೆಗಳಿಗೆ ಬಿಡಲಾಗ್ತಾ ಇತ್ತು. ಕೇರಳದ ಹಾಲಹಲ ಕರುನಾಡು ಸೇರುತ್ತಿರುವಂತಹ ಬಗ್ಗೆ ರಿಪಬ್ಲಿಕ್ ಕನ್ನಡ ಖಡಕ್ ಆಗಿ ವರದಿ ಪ್ರಸಾರ ಮಾಡಿತು. ರಿಪಬ್ಲಿಕ್ ವರದಿ ಮಾಡ್ತಾ ಇದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ವರದಿ ನೋಡಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತನಿಖೆಗೆ ಆದೇಶಿಸಿದ್ದಾರೆ. ನಿಮ್ಮ ಸುದ್ದಿವಾಹಿನಿ ಮುಖಾಂತರ ನನಗೆ ಮಾಹಿತಿ, ರಿಪಬ್ಲಿಕ್ ಕನ್ನಡ ಮುಖಾಂತರ ಮಾಹಿತಿ ನನಗೆ ಸಿಕ್ಕಿದೆ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ಅಲ್ಲಿಗೆ ಕಳಿಸಿ ಅಲ್ಲಿದ್ದವರಿಂದ ಅದನ್ನು ಮಾಹಿತಿಯನ್ನು ಪಡೆದುಕೊಂಡು ಕಾನೂನು ರೀತಿಯ ಕ್ರಮ ಜರುಗಿಸಲಿಕ್ಕೆ ಹೇಳ್ತೀನಿ. ಅದನ್ನು ತಡೆಯುವಂಥ ಕೆಲಸ ಮಾಡ್ತೀವಿ. ಈ ಕೇರಳದ ಕೊಳಚೆ ದಂಧೆ ಬಯಲಾಗಿದ್ದು ಹೇಗೆ ಅಂತ ನೋಡೋದಾದ್ರೆ, ಕೇರಳದ ಅಪಾರ್ಟ್ಮೆಂಟ್ ಮನೆಗಳ ಕೊಳಚೆಯನ್ನ ಸೀವೇಜ್ ಟ್ಯಾಂಕರ್ ಮೂಲಕ ರಾತ್ರಿ ವೇಳೆ ಮಂಗಳೂರಿನ ನದಿ, ರಾಜಕಾಲುವೆಗಳಿಗೆ ಸುರಿಯುತ್ತಿದ್ರು. ನಿರಂತರವಾಗಿ ರಾತ್ರಿ ವೇಳೆ ಈ ಕೊಳಚೆ ದಂಧೆ ನಡೆಯುತ್ತಿತ್ತು. ಘಟನೆ ಬಗ್ಗೆ ಸಾರ್ವಜನಿಕರಿಂದ ಪಾಲಿಕೆಗೆ ದೂರು ನೀಡಿದ್ರು. ಖಚಿತ ಮಾಹಿತಿ ಮೇರೆಗೆ ಪಾಲಿಕೆ ಅಧಿಕಾರಿಗಳು ದಾಳಿ ನಡೆಸಿ ಸೀವೇಜ್ ಟ್ಯಾಂಕರ್ ಹಿಡಿದು ದಂಡ ವಿಧಿಸಿ ಕೇಸನ್ನು ದಾಖಲಿಸಿದ್ದಾರೆ. ಇನ್ನು ರಿಪಬ್ಲಿಕ್ ಕನ್ನಡದ ವರದಿಗೆ ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ ಕಾಮತ್ ಶ್ಲಾಘಿಸಿದ್ದಾರೆ. ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪಾಲಿಕೆ ಅಧಿಕಾರಿಗಳಿಗೆ ಸೂಚಿಸಿ ಕೂಡಲೇ ಸಭೆ ಕರೆಯುವಂತೆ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದಾರೆ. ಏನು ಚಟುವಟಿಕೆ ನಡೀತಾ ಇತ್ತು ಇದನ್ನು ಮಂಗಳೂರಿನ ಜನತೆಗೆ ಕಣ್ತೆರೆಸಿದಂಥ ಆರ್ ಕನ್ನಡ ವಾಹಿನಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಕಮಿಷನರ್ ಹತ್ರ ಮೊನ್ನೆ ಆರ್ ಕನ್ನಡದಲ್ಲಿ ಬಂದ ನಂತರ ನಾನು ಮಹಾನಗರ ಪಾಲಿಕೆ ಕಮಿಷನರ್ ಮತ್ತು ಮೇಯರ್ ಹತ್ರ ನಾನು ಮಾತಾಡಿದೆ. ಅದೇ ರೀತಿ ನಾನು ಜಿಲ್ಲಾಧಿಕಾರಿಗಳಿಗೆ ಮಾತಾಡಲಿಕ್ಕೆ ಪ್ರಯತ್ನ ಪಟ್ಟೆ, ಆಗಿಲ್ಲ. ಇವತ್ತು ನಾಳೆ ಜಿಲ್ಲಾಧಿಕಾರಿಗಳ ಗಮನವನ್ನು ಕೂಡ ತರ್ತೇನೆ. ಕೇರಳದ ಕೊಳಚೆ ದಂಧೆ ಬಟಾ ಬಯಲಾಗಿದ್ದು ಪಾಲಿಕೆ ಬಿಸಿ ಮುಟ್ಟಿಸಿದೆ. ಈ ದಂಧೆಯನ್ನ ಶಾಶ್ವತವಾಗಿ ತಡೆಗಟ್ಟಲು ಸರ್ಕಾರ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕಿದೆ. ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.